ಸ್ತುತ್ವ ಮಮ ಎಲ್ಲ ಕಡೆ ಮುಖ್ಯವಾಗಿ ಭಗವಂತನ ಮತ್ತು ಆಕೆಯ ವಿಶ್ವರೂಪದ ಬಗ್ಗೆ ಚಿತ್ರಣವನ್ನ ಕೊಡುವಾಗ ಮಾಹಾತ್ಮ್ಯವನ್ನ ತಿಳಿದೇ ತಥಾಚ ಉತ್ಪತ್ತೇ ಶುಭಾಹ ಅನ್ನುವ ಮಾತು ಹೇಳಿದ್ರು. ಅವಳ ಅನೇಕ ಅವತಾರದ ಕಥೆಗಳನ್ನ ಶ್ರದ್ಧೆಯಿಂದ ಆಲಿಸ್ಬೇಕು, ತಿಳಿಬೇಕು ಅಂತ. ಇದರಿಂದ ಶತ್ರುಗಳು ನಾಶವಾಗ್ತಾರೆ. 48 ದಿವಸದ ಒಂದು ಮಂಡಲದ ರೂಪದಲ್ಲಿ ಮಾಡಿದ್ರು ಆಯ್ತು, ಅಥವಾ ಬದುಕಿನುದ್ದಕ್ಕೂ ಅದನ್ನ ನಿತ್ಯದ ಕರ್ತವ್ಯ ಅನ್ನುವ ರೀತಿ ಮಾಡಿದ್ರು ಅವನಿಗೆ ದುಸ್ವಪ್ನಾದಿಗಳಿದ್ರೆ ದೂರವಾಗುತ್ತೆ, ಗ್ರಹ ದೋಷಗಳಿದ್ರೆ ಪಾರಾಗ್ತಾನೆ. ಸುಸ್ವಪ್ನ ಉಪಜಾಯತೆ, ಒಳ್ಳೆಯ ಕನಸುಗಳು ಅಂದ್ರೆ ಒಳ್ಳೆಯ ಫಲವನ್ನು ನೀಡುವಂತಹ ಶುಭ ಕನಸುಗಳು ಆತನಿಗೆ ಬೀಳ್ತಾವೆ. ಉಪಸರ್ಗ ಶಮಂಯಾಂತಿ ಗ್ರಹಪೀಡಾಶ್ಚ ದಾರುಣಾಹ ದುಸ್ವಪ್ನಂಚ ನೃಭಿರ್ದೃಷ್ಟಂ ದುಸ್ವಪ್ನ ಉಪಜಾಯತೆ. ಯಾವುದಾದ್ರೂ ಪ್ರಾಕೃತಿಕ ವಿಕೋಪಗಳಿಂದ ದೊಡ್ಡ ಉಪದ್ರವ, ರೋಗ, ಗ್ರಹ ಪೀಡೆ ಇಂಥದ್ದು ಏನೇ ಆಗಿದ್ರು ಕೂಡ ಅದೆಲ್ಲವೂ ದೂರವಾಗಿ ತಾನು ನೋಡಿದ ಕೆಟ್ಟ ಸ್ವಪ್ನಗಳ ಕೆಟ್ಟ ಫಲವನ್ನ ಅನುಭವಿಸುವುದಕ್ಕೆ ಬದಲಾಗಿ ಆತ ಒಳ್ಳೆಯ ಸ್ವಪ್ನದ ಫಲಗಳನ್ನೇ ಉಣ್ಣುವಂತೆ ಈ ಪಾರಾಯಣದ ಫಲ ಅವನನ್ನ ಬದುಕಿಸತ್ತೆ. ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಸಂಘಾತ ಭೇದೆ ಚನಡ ಮೈತ್ರೀಕರಣಮುತ್ತಮಂ. ಬಾಲಗ್ರಹ ದೋಷದಿಂದ ಪೀಡಿತರಾಗಿದ್ರೆ ಮಕ್ಕಳಿಗೆ ಕೆಲವೊಂದು ಸರ್ತಿ ಕೆಲವು ದುಷ್ಟ ಶಕ್ತಿಗಳ ಆವೇಶದಿಂದ ತುಂಬಾ ಕಿರ್ಚಾಡುದು, ವಾಂತಿ ಮಾಡುದು, ಬೇದಿಯಾಗುದು, ಸಿಕ್ಕಿದ ವಸ್ತುಗಳನ್ನು ಎತ್ತಿ ಬಿಸಾಕಿ ಹೊಡೆದಾಡುದು ಎಲ್ಲ ಮಕ್ಕಳು ಸಾಮಾನ್ಯ ಆ ರೀತಿ ನಡ್ಕೊಳ್ತವೆ. ಅದಕ್ಕೆ ಬಾಲಗ್ರಹ ಅಂತ ಹೇಳ್ತಾರೆ. ಕಂಟ್ರೋಲಿಗೆ ಬರದೆ ಹೋಗುತ್ತೆ. ಇಂತಹ ದುಸ್ಥಿತಿಯನ್ನ ಪರಿಹರಿಸ್ಲಿಕ್ಕೆ ಈ ಸ್ತೋತ್ರದ ಪಾರಾಯಣ, ಈ ಸಪ್ತಶತಿಯ ಮಹಾತ್ಮ್ಯದ ಪಾರಾಯಣ ಶಾಂತಿಕಾರಕಂ, ಬಹಳ ಒಳ್ಳೆ ರೀತಿಯಿಂದ ಆ ಮಗುವಿಗೆ ಬಂದ ತೊಂದರೆ ಪರಿಹಾರ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದದ್ದು, ಯಾರೇ ಒಬ್ಬನ ಹತ್ರ ನಮಗೆ ತುಂಬಾ ಬೇಕು ಅಂತ ಅನಿಸುವಂತ ವ್ಯಕ್ತಿ ಆದ್ರೆ ಯಾವುದೋ ಒಂದು ದೊಡ್ಡ ಕಾರಣಕ್ಕೆ ಅವನ ಜೊತೆಗೆ ಜಗಳ ಆಗಿ ಮುಂದೆ ಮಾತೇ ಇಲ್ಲ ಅನ್ನುವಂತ ಒಂದು ಸಂಘಾತ ಭೇದ, ಒಂದು ಸಮೂಹದಲ್ಲಿ ತುಂಬಾ ದೊಡ್ಡ ಒಂದು ನಾವು ಕಮಿಟಿಯಲ್ಲಿದ್ವಿ ಅಥವಾ ಯಾವುದೋ ಒಂದು ಬ್ಯಾಂಕ್ ಅಲ್ಲಿದ್ವಿ ಅಥವಾ ಯಾವುದೋ ಒಂದು ಸಮಿತಿಯಲ್ಲಿದ್ವಿ, ಅಂತದ್ದು ತುಂಬಾ ದೊಡ್ಡ ಜನರ ಒಂದು ಗುಂಪಿನಲ್ಲಿ ನಮಗೆ ತಲೆ ಎತ್ತಿಕೊಂಡು ಹೋಗ್ಲಿಕ್ಕೆ ಆಗದಂತ ಒಂದು ಕೆಟ್ಟ ಘಟನೆ ನಡೆದು ಹೋಯ್ತು. ವಸ್ತುತಃ ಅದು ಅಲ್ಲಿ ಯಾರ ತಪ್ಪು ಒಪ್ಪು ಇದನ್ನ ಯಾವುದನ್ನು ನಮ್ಗೆ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಅಂತ ಒಂದು ದೊಡ್ಡ ಸಮಸ್ಯೆ ಉಂಟಾದಾಗ ಮೈತ್ರೀಕರಣ ಉತ್ತಮಂ, ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರ ವೈಮನಸ್ಯ ದೂರವಾಗಿ ಒಳ್ಳೆಯ ಗೆಳೆತನ ಬೆಳೆಯುವಂತೆ ಈ ಸ್ತೋತ್ರದ ನಿರಂತರ ಪಾರಾಯಣದಿಂದ ಅವರಲ್ಲೇ ಮನಸ್ಸು ಪರಿವರ್ತನೆಗೊಂಡು ತಾವು ತಪ್ಪು ಮಾಡಿದ್ವಿ, ನಿಮ್ ವಿಷಯದಲ್ಲಿ ತಪ್ಪಾಗಿ ಮಾತಾಡಿದ್ವಿ ಅಂತ, ನಾವು ತಪ್ಪು ಮಾಡಿಲ್ಲ ಅಂದ್ರೆ, ತಪ್ಪು ಮಾಡಿದ್ದಾದ್ರೆ ಅನುಭವಿಸ್ಬೇಕು, ಅದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಕೆಟ್ಟ ಕೆಲಸ ಮಾಡಿ ನಾವು ಅನ್ಯಾಯ ಮಾಡಿಲ್ಲ ಅಂತ ಸಮರ್ಥಿಸ್ಲಿಕ್ಕೆ ಆಗಲ್ಲ. ಇದು ದೇವರ ಕೋರ್ಟ್, ಇದು ಲೋಕದಲ್ಲಿ ಸಾಕ್ಷಿಯನ್ನ ಕೇಳುವ ಕೋರ್ಟ್ ಅಲ್ಲ, ಅಥವಾ ಇನ್ಯಾವ್ದ್ಯಾವುದೋ ರೀತಿಯಲ್ಲಿ ನಾವು ಯಾವುದೋ ಆಡಳಿತ ಯಂತ್ರಕ್ಕೆ ಸಿಕ್ಕಿ ಹಾಕಿಕೊಂಡಂತೆ ನಡೆಸ್ಲಿಕ್ಕೆ ಆಗಲ್ಲ. ದುರ್ವೃತ್ತಾನಾಂ ಶೇಷಾಣಾಂ ಹಾನಿಕಾರಕಂ ಬಲಹಾನಿಕರಂ ಪರಂ ರಕ್ಷೋಭೂತ ಪಿಶಾಚಾನಾಂ ಪಠನಾದೇವ ನಾಶನಂ. ದುರ್ವೃತ್ತಾನಾಂ, ಕೆಟ್ಟ ನಡತೆಯಿಂದ ಕೂಡಿದಂತಹ ದುಷ್ಟರ ದೊಡ್ಡ ಪಡೆ ನಮ್ಗೆ ತೊಂದರೆ ಕೊಡ್ತಾ ಇದೆ ಅಂದ್ರೆ ಅವರ ಬಲ ಹಾನಿಕರ. ಅವ್ರು ನಿಜವಾಗಿಯೂ ತಪ್ಪು ಮಾಡಿದವರಾಗಿದ್ರೆ ಅವರು ತಮ್ಮ ಅಧಿಕಾರದ ಬಲದಿಂದ ಅಥವಾ ಇನ್ಫ್ಲೂಯೆನ್ಸ್ ನ ಬಲದಿಂದ ಅಥವಾ ಜನರ ಬಲದಿಂದ ಅಥವಾ ಸಂಪತ್ತಿನ ಬಲದಿಂದ ನಮ್ಮ ಮೇಲೆ ಆಕ್ರಮಣ ಮಾಡಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅವರ ಆ ಬಲ ಹಾನಿಯಾಗತ್ತೆ, ಅವರ ಬಲವನ್ನು ನಾಶ ಮಾಡುತ್ತೆ. ಅವ್ರು ಯಾವ ಬಲದಿಂದ ಮಾಡ್ತಾ ಇದ್ರು ಅಲ್ಲಿಗೆ ಒಂದು ಕೊಡಲಿ ಇಟ್ಟು ಬೀಳುತ್ತೆ. ಇನ್ನು ರಕ್ಷೋಭೂತ ಪಿಶಾಚಗಳ ಬಲದಿಂದ ಏನಾದ್ರು ಅವ್ರು ನಮ್ಮನ್ನ ನಿಗ್ರಹಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಮೇಲೆ ಏನೋ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಆಗಲೂ ಪಠನಾದೇವ ನಾಶನಂ, ಚೆನ್ನಾಗಿ ಈ ಸ್ತೋತ್ರದ ಪಾಠವನ್ನ ಮಾಡಿದ್ರೆ, ಪಾರಾಯಣವನ್ನ ಮಾಡಿದ್ರೆ ಅಂತಹ ಕೆಟ್ಟ ಆಲೋಚನೆಗಳಿಂದ ಕೂಡಿದಂತಹ ನಮ್ಮ ಮೇಲೆ ದುರ್ವೃತ್ತಿಯನ್ನ ಮಾಡುವಂತಹ ದುಷ್ಟ ಶಕ್ತಿಗಳಿದ್ರೆ, ಅದು ರಾಕ್ಷಸಿರ್ಲಿ, ಭೂತ ಇರ್ಲಿ, ಗ್ರಹಗಳಿರ್ಲಿ, ಪಿಶಾಚಗಳಿರ್ಲಿ ಅಥವಾ ಇನ್ಯಾವುದೇ ಆಗಿದ್ರು ಕೂಡ ರಾಕ್ಷಸಗಳಾಗಿದ್ರು ಕೂಡ ಅದು ನಾಶವಾಗುತ್ತೆ.
ಸರ್ವಂ ಮಮೈತನ್ಮಾಹಾತ್ಮ್ಯಂ ಮಮ ಸನ್ನಿಧಿಕಾರಕಂ ಪಶು ಪುಷ್ಪಾರ್ಘ್ಯ ಧೂಪೈಶ್ಚ ಧೂಪ ಗಂಧ ದೀಪೈಸ್ತಥೋತ್ತಮೈಃ. ಮಮೈತನ್ ಮಾಹಾತ್ಮ್ಯಂ ಸರ್ವಂ, ಅದರಲ್ಲಿ ಒಂಚೂರು ಪಾರಣ ಮಾಡೋದು ಅರ್ಧ ಪಾರಣ ಮಾಡೋದು ಅಲ್ಲ, ಸಮಗ್ರ. ಸರ್ವಂ ಮಮೈತನ್ ಮಾಹಾತ್ಮ್ಯಂ, ಯಾರು ನಿರಂತರ ಈ ನನ್ನ ಚಿಂತನೆಯನ್ನ, ಈ ಸ್ತೋತ್ರವನ್ನ ನಿರಂತರ ಪೂರ್ಣವಾದ ರೀತಿಯಲ್ಲಿ ಪಾರಾಯಣ ಮಾಡ್ತಾನೋ ಆ ಮನೆಯಲ್ಲಿ ನನ್ನ ವಿಶೇಷ ಸನ್ನಿಧಿ ಬರುತ್ತೆ. ಮಮ ಸನ್ನಿಧಿ ಕಾರಕಂ. ಆದ್ರೆ ಒಂದು ಬರೀ ಪಾರಾಯಣ ಅಲ್ಲ, ಪಾರಾಯಣದ ಜೊತೆಗೆ ಪಶು ಪುಷ್ಪಾರ್ಘ್ಯ ಧೂಪೈಶ್ಚ ಗಂಧ ದೀಪೈಸ್ತಥೋತ್ತಮೈ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂತಹದ್ದು ಪೂಜೆ ಆಗ್ಬೇಕು ಅಂತ. ಪುಷ್ಪ, ಅರ್ಘ್ಯ, ಧೂಪ, ದೀಪ, ಗಂಧ, ನೈವೇದ್ಯ. ಅದರಲ್ಲಿ ಅಲ್ಲಿ ಅದಕ್ಕೆ ಏನಂತಾರೆ, ಓಕುಳಿ ನೀರು. ಅಂದ್ರೆ ಏನಾದ್ರೂ ದುಷ್ಟ ಚಟುವಟಿಕೆ ನಡೆದದ್ದು ಹೌದಾಗಿದ್ರೆ ಓಕುಳಿ ನೀರು ಅಂತ ಮಾಡ್ತಾರೆ. ಅಪಭೃತ ಸ್ನಾನಗಳಲ್ಲೂ ಮಾಡ್ತಾರೆ. ಆ ಕುರು ನೀರು ಅಂತ ಕರೀತಾರೆ ಕೆಲವು ಕಡೆ. ಈ ಅರಶಿಣಕ್ಕೆ ಅರಶಿಣದ ನೀರಿಗೆ ಸುಣ್ಣವನ್ನ ಬೆರೆಸಿದ್ರೆ ಅದೊಂದು ಓಕುಳಿ ನೀರಾಗುತ್ತೆ. ಅಂತಹ ನೀರಿನಿಂದ ತರ್ಪಣವನ್ನ ಕೊಟ್ಟು, ಅದು ಕೆಂಪಾಗುತ್ತೆ, ತರ್ಪಣವನ್ನ ಕೊಟ್ಟು ಆಕೆಗೆ ಪ್ರಾರ್ಥನೆಯನ್ನು ಮಾಡಬೇಕು. ಇದು ನಡೆಸಬೇಕಾದ ಮತ್ತೊಂದು ಚಟುವಟಿಕೆ. ವಿಪ್ರಾಣಾಂ ಭೋಜನೈರ್ಹೋಮೈಃ ಪ್ರೋಕ್ಷಣೀಯೈರ್ಹರ್ನಿಶಂ ಅನ್ಯೇಶ್ಚ ವಿವಿಧೈರ್ಭೋಗೈಃ ಪ್ರಧಾನೈರ್ವತ್ಸರೇಣಯ. ಒಂದು ವತ್ಸರ ಪೂರ್ತಿ, ಒಂದು ವರ್ಷ ಪೂರ್ತಿ ಋತ್ವಿಜರಿಗೆ ಒಳ್ಳೆ ರೀತಿಯಿಂದ, ಅಂದ್ರೆ ಸಜ್ಜನರಾದಂತಹ ವ್ಯಕ್ತಿಗಳಿಗೆ ಎಲ್ರಿಗೂ ಹಾಕ್ಬೇಕು. ಅದರಲ್ಲಿ ಬೇರೆಯವರನ್ನು ಬಿಡ್ಬೇಕು ಅಂತಲ್ಲ, ಇವ್ರು ಇರ್ಬೇಕು, ಇವರನ್ನು ಬಿಟ್ಟು ಮಾಡೋದಲ್ಲ. ವಿಪ್ರರ ವಿಶೇಷವಾದ ಆಹ್ವಾನವನ್ನ ಮಾಡಿ ಅವರಿಗೆ ಚೆನ್ನಾಗಿರುವ ಪದಾರ್ಥಗಳನ್ನ ಊಟಕ್ಕೆ ಬಡಿಸಿ, ಜೊತೆಗೆ ಹೋಮ, ದುರ್ಗಾ ಮಂತ್ರದ ಹೋಮ ಅಥವಾ ದುರ್ಗಾ ಮೂಲ ಮಂತ್ರದ ಜಪ ಪಾರಾಯಣ ಮಾಡಿ ಅದನ್ನು ಹೋಮ ಮಾಡಿ ಪ್ರೋಕ್ಷಣೀಯೈಹಿ ಅಹರ್ನಿಶಂ, ಆ ಕುರು ನೀರು ಅಥವಾ ಏನಂತಾರೆ ಕಲಶದ ನೀರು ಮತ್ತು ಆ ಓಕುಳಿ ನೀರನ್ನ ಚೆನ್ನಾಗಿ ಆ ಯಾರು ಬಾಧಿತರಾಗಿದ್ದಾರೋ ಅಥವಾ ಯಾರಿಗೆ ಮನೆಯಲ್ಲಿ ತೊಂದರೆ ಆಗಿದೆಯೋ ಅವರಿಗೆ ಅದರಿಂದ ಪ್ರೋಕ್ಷಣೆಯನ್ನು ಮಾಡಿ ಗಂಗಾದಿ ಸಕಲ ತೀರ್ಥಗಳನ್ನು ಅವತ್ತು ತಂದು ಆ ಮೂಲಕ ರಾತ್ರಿ ಹಗಲು ಒಂದು ದಿನ ಪೂರ್ತಿ ಆ ಕಾರ್ಯಕ್ರಮ. ಅದಕ್ಕೆ ತ್ರಿಕಾಲ ಪೂಜೆ ಅಂತ ಇಟ್ಕೊಂಡ್ರೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಶುರುವಾದ್ರೆ ಸೂರ್ಯಾಸ್ತ ಆದ್ಮೇಲೆ ಮತ್ತೆ ವಿಶೇಷ ಒಂದು ಪೂಜೆ ನಡೆಸಿ 3 ಹೊತ್ತು ಚೆನ್ನಾಗಿ ಬಂದವರಿಗೆಲ್ಲ ಅನ್ನ ಪ್ರದಾನ ಮಾಡುವ ಒಂದು ಕೆಲಸ. ಅನ್ಯೇಷ್ಟ ವಿವಿಧೈಹಿ ಭೋಗೈಹಿ. ನೀವು ಬೇಕಿದ್ರೆ ನೃತ್ಯ ಮಾಡಿಸ್ಬೋದು, ಸ್ಟೇಜ್ ಹಾಕ್ಸಿ ನಾಟಕ ಮಾಡಿಸ್ಬೋದು, ಒಳ್ಳೆ ವಿಷಯ ನಾಟಕ ಮಾಡೋದು ಕೂಡ. ಆದ್ರೆ ದೈವಿಕವಾದ ಯಾವುದೋ ಒಂದು ನಾಟಕ, ತೀರಾ ಅಸಭ್ಯವಾದ ಜನರ ಬುದ್ಧಿಯನ್ನ ಕೆದಕುವ, ಕಳಕುವ, ಕಲಂಕಕ್ಕೆ ಈಡು ಮಾಡುವಂಥದ್ದನ್ನಲ್ಲ. ಇದನ್ನ ಮಾಡಿ 1 ವತ್ಸರದ ತನಕ ಪಾರಾಯಣ ಮಾಡಿ ಕೊನೆಗೆ ಅದನ್ನು ಮಾಡಿದ್ರು ಸರಿ. ಪುನಃ ಪ್ರಧಾನೈಹಿ ವತ್ಸರೇಣಯ. ಆ ಉಪಚಾರವನ್ನು 1 ವರ್ಷಗಳ ಕಾಲ ನಿತ್ಯ ಮನೆಯಲ್ಲಿ ಪಾರಾಯಣ ಮಾಡುವುದು, ಒಂದು ಸಣ್ಣ ಮಟ್ಟದ ಪೂಜೆ ಮಾಡುವುದು ದೀಪದಲ್ಲಿ. ಕೊನೆಗೆ ಅದನ್ನು ವಿಶೇಷವಾಗಿ ಊರವರನ್ನೆಲ್ಲ ಕರೆದು ಪ್ರತಿ ದಿವಸ ಸಾಧ್ಯ ಆದ್ರೆ ಒಬ್ರಿಗೆ ಯಾರಿಗಾದ್ರೂ, ಒಂದು ದಂಪತಿಗಳಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಆಹಾರವನ್ನ ಅನ್ನದಾನವನ್ನ ಮಾಡಿ ಪ್ರೀತಿರ್ಮೇ ಕ್ರಿಯತೆ ಸಾಸ್ಮಿನ್ ಸಕೃದುಚ್ಚರಿತೆ ಶ್ರುತೆ ಶ್ರುತಂ ಹರತಿ ಪಾಪಾನಿ ಆರೋಗ್ಯಂ ಪ್ರಯಚ್ಛತಿ. ನನಗೆ ತುಂಬಾ ಸಂತೋಷ ಆಗುತ್ತೆ ಯಾರು ಈ ಕಥೆಯನ್ನ ಚೆನ್ನಾಗಿ ಪಾರಾಯಣ ಮಾಡ್ತಾನೋ. ಸಕೃದುಚ್ಚರಿತೆ, ಒಬ್ಬ ಚೆನ್ನಾಗಿ ಪಾರಾಯಣ ಮಾಡಿದ ಅಂದ್ರೆ, ಪಾರಾಯಣ ಮಾಡಿದ್ದನ್ನ ಆ ಜನ ಎಲ್ಲ ಶ್ರುತೆ ಸರಿಯಾಗಿ ಕೇಳಿದ್ದು ಹೌದಾದ್ರೆ ಈ ಮಹಾತ್ಮ್ಯವನ್ನು 1 ಬಾರಿ ಹೇಳುವುದು ಮತ್ತು ಕೇಳುವುದು, ಇದರಿಂದ ನನಗೆ ತುಂಬಾ ಪ್ರೀತಿ ಆಗುತ್ತೆ, ನನಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆಂದ್ರೆ ಈ ಶ್ರುತಂ ಹರತಿ ಪಾಪಾನಿ, ಈ ಕೇಳುವುದು ಅನ್ನುವುದೇ ಅನೇಕ ಪಾಪಗಳ ನಾಶಕ್ಕೆ ಕಾರಣವಾಗುತ್ತೆ. ಇದರಿಂದ ಆರೋಗ್ಯವು ಕೂಡ ಹೆಚ್ಚಾಗುತ್ತೆ. ಈ ಮಹಾತ್ಮ್ಯವನ್ನ ಕೇಳುವುದರಿಂದ ಆರೋಗ್ಯ ಹಿತ ಆಗುತ್ತೆ ಮತ್ತು ಪಾಪಗಳು ದೂರವಾಗುತ್ತೆ. ರಕ್ಷಾಂ ಕರೋತಿ ಭೂತೇಭ್ಯೋ ಜನ್ಮನಾಂ ಕೀರ್ತನಂ ಮಮ ಯುದ್ಧೇಶು ಚರಿತಂ ಯನ್ಮೇ ದುಷ್ಟದೈತ್ಯ ನಿಬರ್ಹಣಂ. ಯಾವುದೋ ಭೂತ ಶಕ್ತಿಗಳು ಏನಾದ್ರೂ ಕಿರಿಕಿರಿ ಮಾಡಿದ್ದಿದ್ರೆ ಅವುಗಳಿಂದ ರಕ್ಷಣೆಯನ್ನು ಮಾಡಿಸತ್ತೆ.
ಇನ್ನು ಜನ್ಮನ ನಾನು ಈ ಅನೇಕ ಅವತಾರಗಳನ್ನೇನು ತಾಳಿದ್ದೇನೆ, ರೂಪಗಳನ್ನು ತಾಳಿದ್ದೇನೆ, ಅದರ ಕೀರ್ತನೆಯಿಂದ ಸಕಲ ಭೂತಗಳ ದೋಷಗಳು ದೂರವಾಗುತ್ತೆ. ಅಕಸ್ಮಾತ್ ಯುದ್ಧದ ಹೊತ್ತಿಗೆ ಇದನ್ನ ಪಾರಾಯಣ ಮಾಡಿದ್ರೆ ದುಷ್ಟ ದೈತ್ಯರ ನಾಶವಾಗುತ್ತೆ. ವೈರಿಗಳಿಂದ ನನ್ನ ಈ ಯುದ್ಧದಲ್ಲಿ ದುಷ್ಟ ದೈತ್ಯರನ್ನ ನಾಶ ಮಾಡಿದ ಯುದ್ಧೇಶು ಚರಿತಂ ದುಷ್ಟ ದೈತ್ಯ ನಿಬರ್ಹಣಂ ಚರಿತಂ ಯುದ್ಧೇಶು ಶ್ರೂಯತೆ ತಸ್ಮಿನ್ ಶ್ರುತೆ ವೈರಿಕೃತಂ ಭಯಂ ಪುಂಸಾಂ ನ ಜಾಯತೆ. ಈ ದುಷ್ಟ ದೈತ್ಯರ ಸಂಹಾರ ಮಾಡಿದ ನನ್ನ ಚರಿತ್ರೆಯನ್ನ ಬಾಯ್ಬಿಟ್ಟು ಮನಸ್ಸಿಟ್ಟು ಯಾರು ಓದ್ತಾನೋ ಆ ಮನುಷ್ಯನಿಗೂ ಕೂಡ ವೈರಿಗಳಿಂದ ಭಯ ಉಂಟಾಗುವುದಿಲ್ಲ. ವೈರಿಗಳು ಮಾಡಿದಂತಹ ಕೆಟ್ಟ ಕೆಲಸಗಳು ಆತನನ್ನ ಕಾಡುವುದಿಲ್ಲ, ಅವನಿಗೆ ಅದರಿಂದ ರಕ್ಷಣೆ ಸಿಗುತ್ತೆ. ಯುಷ್ಮಾಭಿಸ್ತುತಯೋ ಯಾಶ್ಚ ಬ್ರಹ್ಮರ್ಷಿಭಿಃ ಕೃತಾ ಬ್ರಹ್ಮಣಾ ಚ ಕೃತಾ ಯಾಸ್ತ ಪ್ರಯಚ್ಛಂತು ಶುಭಾಂ ಮತಿಂ. ಯುಷ್ಮಾಭಿಃ ಸ್ತುತಯಃ ಯಾಶ್ಚ, ನೀವು ಯಾವ ಸ್ತೋತ್ರವನ್ನ ಮಾಡಿದ್ರು ಈ ಹಿಂದಿನ 11ನೇ ಅಧ್ಯಾಯದಲ್ಲಿ, ಯಾರು ಈ ಹಿಂದೆ ಈ ಬ್ರಹ್ಮರ್ಷಿಗಳು ಇದೇ ಸ್ತೋತ್ರವನ್ನ ತಮ್ಮ ನಿರಂತರವಾದ ಬದುಕಿನಲ್ಲಿ ಕಂಡುಕೊಂಡಿದ್ರೋ, ಬ್ರಹ್ಮಣಾಚ ಕೃತಾಯಾಸ್ತಃ, ಚತುರ್ಮುಖನಿಂದಲೂ ಕೂಡ ಯಾವ ಸ್ತೋತ್ರ ಹಿಂದೆ ಹೇಳಲ್ಪಟ್ಟಿತ್ತೋ ಅದೆಲ್ಲವೂ ಕೂಡ ಶುಭಾಮತಿಂ ಪ್ರಯಚ್ಛಂತು, ಆ ಎಲ್ಲರಿಗೂ ಕೂಡ, ಅವರಿಗೂ ಕೂಡ, ಅದನ್ನ ಪಾರಾಯಣ ಮಾಡಿದ ನಿಮ್ಗೂ ಕೂಡ ಶುಭಾಮತಿಂ, ಒಳ್ಳೆಯ ಮತಿಯನ್ನು ಆ ಸ್ತೋತ್ರಗಳು ಕೊಡಲಿ, ಆ ಸ್ತುತಿಗಳು ನಿಮಗೆ ಶುಭಮತಿಯನ್ನ ನೀಡಲಿ. ದೇವತೆಗಳಿಂದಾದ ಸ್ತೋತ್ರ, ಬ್ರಹ್ಮರ್ಷಿಗಳಿಂದಾದ ಸ್ತೋತ್ರ ಮತ್ತು ಚತುರ್ಮುಖನಿಂದಾದ ಸ್ತೋತ್ರ, ಅಂದ್ರೆ ಹಿಂದೆ ಅನೇಕ ಸ್ತೋತ್ರಗಳು ಬಂತಲ್ವಾ, ಅದೆಲ್ಲವೂ ಕೂಡ ನಿಮಗೆಲ್ಲರಿಗೂ ಕೂಡ ಶುಭಮತಿಯನ್ನು ಉಂಟು ಮಾಡಲಿ. ಅರಣ್ಯೇ ಪ್ರಾಂತರೇ ವಾಪಿ ದಾವಾಗ್ನಿ ಪರಿವಾರಿತ ದಸ್ಯುಭಿರ್ವಾವೃತ ಶೂನ್ಯೇ ಗೃಹೀತೋ ವಾಪಿ ಶತ್ರುಭಿಃ. ಅರಣ್ಯೇ, ಅರಣ್ಯದಲ್ಲಿ, ಪ್ರಾಂತರೇ, ಪ್ರಾಂತರೇ ಅಂತಂದ್ರೆ ಈ ಕಾಳ್ಗಿಚ್ಚಿನಿಂದ, ಅರಣ್ಯ ಪ್ರಾಂತರೇ ಅಂದ್ರೆ ಈ ಅರಣ್ಯದ ಮಧ್ಯಭಾಗದಲ್ಲೆಲ್ಲೋ ಸಿಕ್ಕಾಕೊಂಡು ಹೊರಗೆ ಬರ್ಲಿಕ್ಕೆ ಗೊತ್ತಾಗದೆ ಇರುವಂತಹ ಸ್ಥಿತಿ ಬಂದಾಗ ದಾವಾಗ್ನಿ ಪರಿವಾರಿತ, ದಾವಾಗ್ನಿ ಅಂದ್ರೆ ಕಾಳ್ಗಿಚ್ಚು, ಕಾಳ್ಗಿಚ್ಚಿನಿಂದ ಆವರಿಸಿಕೊಂಡಂತಹ ಸಂದರ್ಭ ಬಂದ್ರೆ, ಅಥವಾ ದಸ್ಯು ಬಿರುವಾವೃತ ಶೂನ್ಯ, ಕಳ್ಳರೆಲ್ಲೂ ಸೇರ್ಕೊಂಡು ಸುತ್ತ ಇದ್ದು ಬಿಟ್ಟಿದ್ದಾರೆ. ಎಲ್ರು ಕಳ್ರೆ, ನಾವು ಯಾರೋ ಒಬ್ರು ನಮ್ಮವ್ರಿದ್ದಾರೆ ಅಂತ ಅನ್ಕೊಂಡ್ರೆ ಎಲ್ರೂ ಸೇರಿಯೇ ಇಲ್ಲಿ ಕರ್ಕೊಂಡ್ ಬಂದಿರ್ತಾರೆ, ಎಲ್ರೂ ಕಳ್ಳರ ಪರವಾಗಿ ಇರ್ತಾರೆ. ಅಂತಹ ಏಕಾಕಿಯಾದ ಸ್ಥಿತಿಯಲ್ಲಿ, ಶೂನ್ಯವಾದ ಜಾಗದಲ್ಲಿ, ಯಾರು ನಮಗೆ ರಕ್ಷಣೆಗಿಲ್ಲ ಅನ್ನೋ ದುಸ್ಥಿತಿ ಬಂದಾಗ, ಅಥವಾ ಶತ್ರುಗಳಿಂದಲೇ ನಾವು ಆಕ್ರಮಿತರಾದಾಗ, ಗೃಹೀತೋ ವಾಪಿ ಶತ್ರುಭಿಃ ಸಿಂಹ ವ್ಯಾಘ್ರಾನುಯಾತೋ ವಾ ವನೇ ವಾ ವನಹಸ್ತಿಭಿಃ ರಾಜ್ಞಾ ಕ್ರುದ್ಧೇನ ಚಾಜ್ಞಪ್ತೋ ಬದ್ಧೋ ಬಂಧುಗತೋಪಿ ವಾ. ಸಿಂಹದ ಅಥವಾ ಹುಲಿಯ, ಯಾವುದೋ ಕಾಡು ಪ್ರಾಣಿಯ ಆಕ್ರಮಣಕ್ಕೆ ಒಳಗಾದ ಸಂದರ್ಭ ಬಂದಾಗ, ಅಥವಾ ಕಾಡಿನಲ್ಲಿಯೇ ಆನೆಗಳ ದಂಡೊಂದು ನಮ್ಮನ್ನ ಅಟ್ಟಿಸಿಕೊಂಡು ಬಂತು ಅಂತನ್ನುವ ಸ್ಥಿತಿ ಬಂದಾಗ, ಅಥವಾ ರಾಜನೇ ನಮ್ಮ ಮೇಲೆ ತಪ್ಪು ತಿಳ್ಕೊಂಡು ಭಟರ ಮೂಲಕ ನಮ್ಮನ್ನು ಹಿಡಿದು ತರಲಿಕ್ಕೆ ಅಂತ ಕಾರಣ ಇಲ್ಲದೆ ನಮ್ಮ ಮೇಲೆ ಕೋಪಗೊಂಡಂತಹ ರಾಜನ ಆಜ್ಞೆ ಪಾಲಿಸ್ಲಿಕ್ಕೆ ಅವರು ಬಂದಾಗ, ಅಥವಾ ಯಾವುದೋ ಒಂದು ಬಂಧುಗತೋಪಿ ವಾ ವಧ್ಯಃ, ಶತ್ರುಗಳ ಮಧ್ಯದಲ್ಲಿ ಸಿಕ್ಕಿ ಸಾವಿನ ಸ್ಥಿತಿ ಬಂತು ಅಂತಾದಾಗ, ಅಥವಾ ನಮ್ಮವರೇ ಯಾರು ಬಂಧನದಲ್ಲಿ, ಬಂಧಗತೋಪಿವ ನಮ್ಮವರಿಂದಲೇನೆ ನಾವು ಬಂಧನಕ್ಕೊಳಗಾದ ಸ್ಥಿತಿ ಬಂದಾಗ, ಆಘೂರ್ಣಿತೋವಾ ವಾತೇನ, ಜೋರಾದ ಸುಂಟರ ಗಾಳಿ ಬಂದಾಗ, ಸ್ಥಿತಃ ಪೋತೆ ಮಹಾರಣವೇ, ಅಥವಾ ದೊಡ್ಡ ಸಮುದ್ರದ ತೆರೆ ದೋಣಿಯಲ್ಲಿದ್ದಾಗ ನಮ್ಮನ್ನ ನಾಶ ಮಾಡುತ್ತೆ ಅಂತಾದಾಗ, ಪತತ್ಸು ಚಾಪಿ ಶಸ್ತ್ರೇಶು, ಅಥವಾ ಶತ್ರುಗಳ ಶಸ್ತ್ರದ ಆಕ್ರಮಣಕ್ಕೆ ನಾವು ಈಡಾದಾಗ, ಸಂಗ್ರಾಮೇ ವೃಷದಾರುಣಿ, ಯಾರೋ ಮಾಡಿದ ಮಹಾಘೋರವಾದ ಯುದ್ಧದಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಮೇಲೆ ಶತ್ರುಗಳ ಶಸ್ತ್ರಾಸ್ತ್ರಗಳ ಪ್ರಯೋಗ ಆದಾಗ, ಸರ್ವಬಾಧಾಸು ಘೋರಾಸು ವೇದನಾಭ್ಯರ್ಥಿತೋಪಿವ ಸ್ಮರನ್ ಮಮೈತ ಚರಿತಂ ನರೋ ಮುಚ್ಚೇತ ಸಂಕಟಾತ್. ಹೀಗೇನ್ ಹೇಳಿ, ಎಲ್ಲ ಬಾಧೆಗಳಿಂದಲೂ ಕೂಡ, ಘೋರಾಸು ಸರ್ವಬಾಧಾಸು, ಯಾವ ಯಾವ ಬಾಧೆಗಳಿಂದ ಮನುಷ್ಯ ತನ್ನ ಬದುಕಿಗೆ ಕಷ್ಟವನ್ನ ತಂದುಕೊಳ್ಳುವಂತಹ ದುಸ್ಥಿತಿ ಬರುತ್ತೋ ಅಂತಹ ಎಲ್ಲಾ ಸಂದರ್ಭದಲ್ಲೂ ಕೂಡ ಅಭ್ಯರ್ಥಿತೋವ, ವೇದನೆಯಿಂದ ಬಳಲುತ್ತಿರುವಂತಹ ಮನುಷ್ಯ ಮಮೈತನ್ ಚರಿತಂ ಸ್ಮರನ್, ನನ್ನ ಈ ಚರಿತ್ರೆಯನ್ನ ಮನಸ್ಸಿಟ್ಟು ಸ್ಮರಣೆ ಮಾಡಿದ್ರೆ ನರೋ ಮುಚ್ಚೇತ ಸಂಕಟ, ಅವನು ಖಂಡಿತವಾಗಿಯೂ ಆಪತ್ತಿನಿಂದ ಪಾರಾಗ್ತಾನೆ, ಇದು ನಿಶ್ಚಯ.
ನಮಗೆ ನಿಶ್ಚಯ ಇದ್ರೆ ಇದು 100ಕ್ಕೆ 100 200 500 ಫಲ ಕೊಡುತ್ತೆ. ನಿಶ್ಚಯ ಇಲ್ಲದೆ ಇದ್ರೆ ನಿಜವಾದ ಸಮಸ್ಯೆಗೆ ಪರಿಹಾರ ಎದುರುಗಡೆ ಬಂದಿದ್ರು ಕೂಡ ಅದನ್ನ ದಕ್ಕಿಸಿಕೊಳ್ಳುವ ಶಕ್ತಿ ನಮಗೆ ಉಂಟಾಗುವುದಿಲ್ಲ. ಆದ್ರಿಂದಾಗಿ ಸಕೃನ್ಮಮೈತತ್, ಒಂದು ಬಾರಿ ಆದ್ರೂ ಈ ಚರಿತ್ರೆಯನ್ನು ಪೂರ್ತಿಯಾಗಿ ಕೇಳಿ ಅದರ ಫಲವನ್ನ ನೋಡಿದ ಮೇಲೆ ಆಮೇಲೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಮಮ ಪ್ರಭಾವಾತ್ ಸಿಂಹಾದ್ಯಾಹ ದಸ್ಯವೋ ವೈರಿಣಸ್ತಥಾ ದೂರಾದೇವ ಪಲಾಯಂತೆ ಸಕೃತ್ ಸ್ಮರತಶ್ಚರಿತಂ ಮಮ. ಸ್ವತಃ ತಾಯಿ ಹೇಳುವ ಮಾತು, ದುರ್ಗಾದೇವಿ ನನ್ನ ನೆನಪನ್ನ ಮಾಡಿಕೊಂಡು ನನ್ನ ಗುಣವನ್ನ ಕಾಡು ದಾರಿಯಲ್ಲಿರುವಾಗ್ಲೂ ದುರ್ಗಾ ರೂಪದಿಂದ ಕಾಡು ಪ್ರಾಣಿಗಳಿಂದ ನನಗೆ ರಕ್ಷಣೆ ಆಗುತ್ತೆ ಅಂತ ನಂಬಿ ನನ್ನ ಪ್ರಭಾವವನ್ನು ನೆನೆದು, ಮಮ ಪ್ರಭಾವಾತ್ ಸಿಂಹಾದ್ಯಾಹ, ನನ್ನ ಪ್ರಭಾವವನ್ನು ನೆನೆಸಿ ಅವನು ಸಿಂಹದಿಂದ ಉಂಟಾಗುವ ಅಪಾಯವನ್ನ ತಣಿಸು ಅಂತ, ತಾಯಿ ರಕ್ಷಿಸು ಅಂತ ಕೇಳಿದ್ರೆ, ಇದಕ್ಕೆ ನಮಗೆ ಒಳ್ಳೆ ಉದಾಹರಣೆ ಜಡಭರತನನ್ನ ಮಂತ್ರವಾದಿಗಳೆಲ್ಲ ಸೇರಿ ಕೊಲ್ಲಬೇಕು ಅಂತ ಬಂದಾಗ ತಾಯಿ ಸ್ವತಃ ಅಲ್ಲಿಗೆ ಓಡಿ ಬಂದು ತನ್ನ ಕೈಯಲ್ಲಿದ್ದ ಖಡ್ಗದಿಂದಲೇ ಅಲ್ಲಿದ್ದ ಎಲ್ಲರ ತಲೆ ತೆಗೆದು ತನಗೆ ಬೇಕಾದ ತೃಪ್ತಿ ಆಯಿತು ಅಂತ ಹೇಳಿ ಹೊರಟು ಹೋಗ್ತಾಳೆ. ಇದು ಕೇಳದೇ ಮಾಡುವವಳು. ಇನ್ನು ಕೇಳಿದ್ರೆ ಮಾಡದೇ ಇರ್ತಾಳ? ಖಂಡಿತ ಮಾಡ್ತಾಳೆ. ದಸ್ಯವೋ ವೈರಿಣಸ್ತಥ, ದಸ್ಯುಗಳು ಅಂದ್ರೆ ಶತ್ರುಗಳು ಅಥವಾ ಕಳ್ಳರು ಅಂತ ಅರ್ಥ. ವೈರಿಗಳು ಅಂದ್ರೆ ಶತ್ರುಗಳು, ಅವ್ರು ಕೆಟ್ಟವರಲ್ಲ, ಆದ್ರೆ ನಮ್ಗೆ ಶತ್ರುಗಳಾಗಿದ್ದಾರೆ. ಯಾರು ಈ ದೇವಿ ಮಹಾತ್ಮದ ಸ್ತುತಿಯನ್ನ ಶ್ರದ್ಧೆಯಿಂದ ಪಾರಾಯಣ ಮಾಡುತ್ತಾರೋ ಅವರು ಕಾಡುದಾರಿಯಲ್ಲಿಯೇ ಸಿಂಹಾದಿಗಳ ಆಕ್ರಮಣಕ್ಕೆ ಒಳಗಾಗುವ ಪ್ರಸಂಗ ಬಂದ್ರೂ ಕೂಡ, ಶತ್ರುಗಳಾಗಿದ್ರು ಕೂಡ, ಕಳ್ಳರಾಗಿದ್ರು ಕೂಡ ದೂರಾದೇವ ಪಲಾಯಂತೆ, ಹತ್ರವೇ ಬರಲ್ಲ. ಅವರು ದೂರದಿಂದ ದೂರಕ್ಕೇನೆ ಯಾಕೆ ಬಂದಿದ್ದೇವೆ ಅನ್ನೋದನ್ನು ಮರೆತು ಹಾಗೆ ಹೊರಟು ಹೋಗ್ತಾರೆ. ಸ್ಮರತಶ್ಚರಿತಂ ಮಮ, ನನ್ನ ಈ ಚರಿತ್ರೆಯನ್ನ ಕಥೆಯನ್ನ ಸರಿಯಾಗಿ ತಿಳಿದು ಯಾರು ಮತ್ತೆ ಮತ್ತೆ ನೆನೀತಾನೋ ಅವನಿಗೆ ಈ ದುಸ್ಥಿತಿಯಿಂದ ಪಾರಾಗುವುದಕ್ಕೆ ಬೇಕಿರುವ ಶಕ್ತಿ ಸಿಗುತ್ತೆ. ಇದು ಸ್ವತಃ ತಾಯಿ ತನ್ನ ಮಕ್ಕಳಾದಂತಹ ದೇವತೆಗಳು ಬಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಬಂದಾಗ ಹೇಳಿದ ಮಾತು. ಋಷಿರುವಾಚ ಇತ್ಯುಕ್ತ್ವಾ ಸಾ ಭಗವತಿ ಚಂಡಿಕಾ ಚಂಡ ವಿಕ್ರಮ ಪಶ್ಯತಾಂ ಸರ್ವದೇವಾನಾಂ ತತ್ರೈವಾಂತರಧೀಯತ. ಹೀಗೆ ಪ್ರಚಂಡ ಪರಾಕ್ರಮವುಳ್ಳಂತಹ ಭಗವಂತನಿಗೆ ಅಧೀನಳಾದ ಭಗವತಿ ಅನ್ನುವ ಶಬ್ದವನ್ನು ಯಾಕೆ ಹಾಕ್ತಾರೆ ಅಂದ್ರೆ, ಭಗವಂತನಿಗೆ ಸಂಬಂಧಿಸಿದವಳು, ಭಗವಂತನ ಅಡಿದಾವರೆಗಳನ್ನ ನಿರಂತರವಾಗಿ ಪೂಜಿಸುವವಳು ಅಂತ ಅರ್ಥ. ಭಗವತಿ ಅಂದ್ರೆ ಭಗವಂತನಿಗೆ ಸಂಬಂಧಿಸಿದವಳು, ಭಗವಂತನಲ್ಲಿ ನೆಲೆಗೊಂಡವಳು, ಭಗವಂತನಿಗಾಗಿ ಬದುಕನ್ನ ಮೀಸಲಿಟ್ಟವಳು ಅಂತ ಅರ್ಥ. ಇಂತಹ ಭಗವತಿ ಚಂಡಿಕಾ ದೇವಿಯು ಚಂಡ ವಿಕ್ರಮ, ಶತ್ರುಗಳನ್ನ ಕ್ಷಣಮಾತ್ರದಲ್ಲಿ ನುಚ್ಚುನೂರುಗೊಳಿಸಬಲ್ಲ ವಿಕ್ರಮದ ಹೆಜ್ಜೆಗಳಿಂದ ನಡುಗಿಸುವವಳು, ಸರ್ವದೇವಾನ, ಎಲ್ಲ ದೇವತೆಗಳಿರುವಂತೆಯೇ ತತ್ರೈವಾಂತರಧೀಯತ, ದೇವತೆಗಳ ಮುಂದೆಯೇ ಮರೆಯಾದ್ಲು. ತೇಪಿ ದೇವಾ ನಿರಾತಂಕ ಸ್ವಾಧಿಕಾರಾನ್ ಅನ್ಯಥಾ ಪುರಾ ಯಜ್ಞ ಭಾಗಭುಜ ಸರ್ವೇ ಚಕ್ರುರ್ವಿನಿಹತಾರಯ. ಆ ದೇವತೆಗಳು ನಿರಾತಂಕವಾಗಿ ತಮ್ಮ ಸ್ವಾಧಿಕಾರವನ್ನ ಪಡೆಯುವುದಾಯಿತು. ಒಂದು ವೇಳೆ ಇಲ್ಲಿ ತಾಯಿಯ ಸಂರಕ್ಷಣೆ ಇಲ್ಲದೆ ಇದ್ದಿದ್ರೆ ಶತ್ರುಗಳು ಸಂಹಾರ ಆಗ್ತಿರ್ಲಿಲ್ಲ, ಯಜ್ಞದಲ್ಲಿ ಭಾಗಗಳು ಸಿಗ್ತಾ ಇರ್ಲಿಲ್ಲ. ಈಗ ಆ ತಾಯಿ ದೇವತೆಗಳ ಪರವಾಗಿ ಯುದ್ಧ ಮಾಡಿದ್ರಿಂದಾಗಿ ಆ ರಾಕ್ಷಸರೆಲ್ಲ ಸಂಹೃತರಾಗಿ ಯಜ್ಞ ಭಾಗಭುಜ ಸರ್ವೇ ಚಕ್ರುಹು ವಿನಿಹತಾರಯ, ಶತ್ರುಗಳು ಎಲ್ಲ ನಾಶವಾದರು. ಅಷ್ಟೇ ಅಲ್ಲ, ಯಜ್ಞ ಭಾಗಭುಜ, ಎಲ್ಲ ಯಜ್ಞದ ಭಾಗ್ಯವನ್ನ ದೇವತೆಗಳು ತತ್ತತ್ ಕಾಲದಲ್ಲಿ, ತತ್ತತ್ ಪ್ರದೇಶದಲ್ಲಿ, ತತ್ತತ್ ಸ್ವರೂಪದಲ್ಲಿ ಹೋಗಿ ತೆಗೆದುಕೊಳ್ಳುವುದಕ್ಕೆ ಬೇಕಿರುವಂತಹ ಅಧಿಕಾರವನ್ನ, ಅರ್ಹತೆಯನ್ನ ದೇವತೆಗಳು ಕೂಡ ಈ ಸಮಸ್ಯೆಯನ್ನು ಎತ್ತಿ ಹೆಟ್ಟಿ ಹೇಳ್ತಿದ್ರು. ಆದ್ರೆ ಅದು ಏನು ಅಂತ ಯಾರಿಗೂ ಸುಲಭದಲ್ಲಿ ನೋಡಿ ಅರ್ಥ ಆಗುವಂತದ್ದಲ್ಲ. ಆದ್ರಿಂದಾಗಿ ಅದನ್ನ ಮತ್ತೆ ಮುಂದಿನವರು ಕೆಲವು ವಿವರಣೆಗಳನ್ನ ಕೊಡ್ಬೇಕಾಯ್ತು. ಹಾಗೆ ಇಲ್ಲಿ ಈಕೆಯು ಕೂಡ ಉದಿಸಿ ಬಂದ ಪ್ರಕರಣವನ್ನ ಹೇಳಿ, ದೈತ್ಯಾಶ್ಚ ದೇವ್ಯಾ ನಿಹತೆ ಶುಂಭೆ ದೇವ ರಿಪೌಯುಧಿ ಜಗದ್ವಿಧ್ವಂಸಕೆ ತಸ್ಮಿನ್ ಮಹೋಗ್ರೇ ಅತುಲ ವಿಕ್ರಮೇ. ದೇವ್ಯಾ, ತಾಯಿಯಿಂದ ದೈತ್ಯರೆಲ್ಲ ಸಂಹೃತರಾಗಲು ಶುಂಭ ಅವನು ದೇವತೆಗಳಿಗೆ ಶತ್ರುವಾದವನು, ಜಗದ್ವಿಧ್ವಂಸಕೆ ತಸ್ಮಿನ್ ಮಹೋಗ್ರೇ ಅತುಲ ವಿಕ್ರಮೇ,
ಜಗದ್ವಿಧ್ವಂಸಕೆ, ಜಗತ್ತನ್ನೇ ನಾಶ ಮಾಡುವಂತಹ ಶುಂಭನಲ್ಲಿ ಮಹೋಗ್ರೆ ಅತುಲ ವಿಕ್ರಮೆ, ಮಹೋಗ್ರೆ ಉಗ್ರವಾದ ಸ್ವಭಾವದ, ನಿಕುಂಭೆ ನಿಶುಂಭೆ ಚ ಮಹಾವೀರ್ಯೆ ಶೇಷ ಪಾತಾಳ ಮಾಯೆಯು, ಜಗತ್ತನ್ನು ನಾಶ ಮಾಡುತ್ತಾ ಇದ್ದ ಮಹಾಭಯಂಕರರಾದ ಶತ್ರುಗಳಿಗೆಲ್ಲ ಸಿಂಹದ ಸ್ವಪ್ನದಂತೆ ನೋಡ್ಲಿಕ್ಕೆ ಗಾಬರಿ ಬಿದ್ದು ಸಂಭ್ರಮ ಪಡ್ತಾ ಇದ್ದಂತಹ ಶುಂಭ ಮತ್ತು ನಿಶುಂಭ ಇಬ್ರೂ ಕೂಡ ದೇವಿಯಿಂದ ಯುದ್ಧದಲ್ಲಿ ಸೋತು ಬಿಟ್ಟಿದ್ದಾರೆ. ಸೋತದ್ ಮಾತ್ರ ಅಲ್ಲ, ಶತ್ರುವಿನ ಬಾಣಕ್ಕೆ ಸಿಲುಕಿ, ತಾಯಿಯ ಬಾಣಕ್ಕೆ ಸಿಲುಕಿ ಸತ್ತು ಹೋಗಿದ್ದಾರೆ. ಉಳಿದ ದೈತ್ಯರೆಲ್ಲ ಪಾತಾಳಕ್ಕೆ ಹೋದ್ರು, ಇವರಿಬ್ರು ವಾಪಸ್ಸು ಸ್ವರ್ಗಕ್ಕೆ ಹೋದ್ರು. ಆದ್ರೆ ಆ ಮಧ್ಯದಲ್ಲಿ ಅನುಭವಿಸಿದ ಕಷ್ಟ ಇದೆಯಲ್ಲ, ಸಂಸಾರದಿಂದ ಪಾರಾಗುವ ಮುನ್ನ, ಅದು ಅವರಿಗೆ ಮತ್ತೆ ಯಾವ ಜನ್ಮದಲ್ಲೂ ಅಂತ ಯೋಚನೆ ಬರಬಾರದು. ಹಾಗೆ ವ್ಯವಸ್ಥೆ ಇತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಶೇಷ ಪಾತಾಳ ಮಾಯು, ಇನ್ನು ಉಳಿದವರೆಲ್ಲ ಪಾತಾಳಕ್ಕೆ ಹೋಗ್ಬಿಟ್ರು. ಅದರಿಂದಾಗಿ ಅವರನ್ನ ಯಾರನ್ನು ರಕ್ಷಿಸುವ ಗೋಜಿಗೆ ಹೋಗ್ಲಿಲ್ಲ. ಇಲ್ಲಿಗೆ ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ದೈತ್ಯರು ಕೂಡ ಸುಮ್ನೆ ಚುಪ್ಚಾಪ್ ಅಂತ ನೋಡ್ತಾ ಇದ್ರು. ಮುಂದೇನಾಗ್ಬೇಕು ಅನ್ನೋದನ್ನ ಹೇಳಿಕ್ಕಿದ್ದಾರೆ. ಏವಂ ಭಗವತಿ ದೇವಿ ಸಾ ನಿತ್ಯಾಪಿ ಪುನಃ ಪುನಃ ಸಂಭೂಯ ಕುರುತೆ ಭೂಪ ಜಗತಃ ಪರಿಪಾಲನಂ. ಈ ತಾಯಿಯ ಈ ಮಾತನ್ನ ಕೇಳಿ ನಿತ್ಯಳಾದವಳು ಕೂಡ ಮತ್ತೆ ಮತ್ತೆ ಪರಮಾತ್ಮನ ಪ್ರೀತಿಗಾಗಿ ಹುಟ್ಟಿ ಬಂದು ಹೊಸತನವನ್ನ ಕಂಡು, ಹೊಸತನೇನಲ್ಲ, ಹಳೆಯದೆ, ಆದ್ರೆ ಅದ್ರಲ್ಲಿ ಹೊಸತನ ಇರ್ತಿತ್ತು, ಪ್ರತಿ ಕ್ಷಣಕ್ಕೂ ಹೊಸತಿರ್ತಿತ್ತು. ಅವರಿಗೆ ಅದು ಸ್ವತಃ ಹೊಸತಲ್ಲದೆ ಇದ್ರು ಕೂಡ ಲೋಕದ ದೃಷ್ಟಿಯಿಂದ ಅಂತ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣ ಆಗುವುದನ್ನ ಅಲ್ಲಿ ನಾವು ನೋಡಬಹುದು. ವಿಜ್ಞಾನ ವಿಶೇಷವಾಗಿ ಬೆಳೀತಾ ಇರೋದ್ರಿಂದ ತುಷ್ಟಾರುದ್ಧಿಂ ಸ್ವರೂಪಯ ಪ್ರಯಚ್ಛತಿ, ಒಳ್ಳೆಯ ಸುದ್ದಿಯನ್ನ, ಒಳ್ಳೆಯ ರೂಪವನ್ನ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ತೈತನ್ಮೋಹ್ಯತೆ ವಿಶ್ವಂ ಸೈವ ವಿಶ್ವಂ ಪ್ರಸೂಯತೆ ಸಾ ಯಾಚಿತಾ ಚ ವಿಜ್ಞಾನಂ ತುಷ್ಟಾರುದ್ಧಿಂ ಪ್ರಯಚ್ಛತಿ. ಮೋಹ್ಯತೆ ವಿಶ್ವಂ, ಅವಳಿಂದಲೇ ಈ ಜಗತ್ತು ತನ್ನ ನಿಜವಾದ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಸಂಭೂಯ ಕುರುತೆ ಭೂಪಃ ಮಹತಾಂ ಜಗತಃ ಪರಿಪಾಲನಂ. ನಿತ್ಯಾಪಿ ಪುನಃ ಪುನಃ ಸಂಭೂಯ, ನಿತ್ಯಳಾದ್ರೂ ಮತ್ತೆ ಮತ್ತೆ ಹುಟ್ಟಿ ಬರ್ತಾಳೆ, ಜಗತ್ತಿನ ಪರಿಪಾಲನೆ ಮಾಡ್ತಾಳೆ. ಇವಳಿಂದಲೇನೆ ಇಡೀ ಜಗತ್ತು ಮೋಹಕ್ಕೆ ಒಳಗಾಗಿದೆ. ಕೊನೆಗೆ ಆ ಮೋಹದಿಂದ ಅದೇ ಜಗತ್ತನ್ನ ಮತ್ತೆ ಹೊರಕ್ಕೆ ಎತ್ತು ತರ್ತಾನೆ ಅವಳ ಸಹಾಯದಿಂದ. ವ್ಯಾಪ್ಯಂ ತ್ವಯಿತತ್ ಸಕಲಂ ಬ್ರಹ್ಮಾಂಡಮಜೇಶ್ವರ ಮಹಾದೇವ್ಯಾ ಮಹಾಕಾಳಿ ಮಹಾಮಾರಿ ಸ್ವರೂಪಯ. ವ್ಯಾಪ್ತಂ ತಯಿತತ್, ಇಡೀ ಜಗತ್ತಿಗೆ ಎಲ್ಲ ಕಡೆಗೆ ವ್ಯಾಪ್ತನಾದ ತತ್ವ ನೀನೆ. ಪರಮಾತ್ಮನಿಗೆ ಹೇಳ್ತಾ ಇರೋದು ಬ್ರಹ್ಮಾಂಡ ಮನುಜೇಶ್ವರ, ನಾನು ನಿನ್ನ ನೆಪದಿಂದ ಈ ಜಗತ್ತಿನಲ್ಲಿ ಈ ಅಸ್ತಿತ್ವಕ್ಕೆ ಬಂದಿದ್ದೇನೆ. ಆದ್ರೆ ಮಹಾದೇವಿ ಮಹಾಕಾಳಿ ಎನ್ನುವ ಮೂರು ಸ್ವರೂಪದಿಂದ ನೀನು ಸತ್ವರಜಸ್ತಮಸ್ಸು ಗುಣಗಳ ಪ್ರತಿನಿಧಿಯಾಗಿ ಈ ದೇಹವನ್ನ ಆ ಕಾಣಿಸುವ ದೇಹಕ್ಕೆ ಹೊಂದಿಕೊಳ್ಳುವಂತೆ ನಿನ್ನನ್ನು ನೀನು ರಕ್ಷಿಸಿಕೊಳ್ಬೇಕು ಅಂತ ಹೇಳಿ ಸುಮ್ಮನಾಗ್ತಾರೆ. ಅದು ಮುಂದೆ ಏನಾಯ್ತು, ಹೇಗಾಯ್ತು ಅನ್ನೋದು 36ನೇ ಶ್ಲೋಕದಿಂದ ಮತ್ತೆ ಈ ಮುಂದಿನ ಚಿಂತನೆ ಸಂಧಾನ ಮಾಡೋಣ. ಶ್ರೀ ಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಕಣ್ಣಲ್ಲಿದೆ.